ಹಲೋ ಗೈಸ್, ಅಂತ ನಾವು ಅಂದ್ಕೊಂಡಾಗ ಆರ್ ಸಿ ಬಿ ಆ್ಯಕ್ಷನ್ಸ್ ಮುಗಿದಿದೆ. ಸೊ ಈ ಸಲ ಆರ್ ಸಿ ಬಿ ಆ್ಯಕ್ಷನ್ಸಲ್ಲಿ ಹೇಗಿತ್ತು? ಬೆಸ್ಟ್ ಪ್ಲೇಯರ್ಸ್ನ ಸೆಲೆಕ್ಟ್ ಮಾಡಿದ್ರಾ ಅಥವಾ ಲಾಸ್ಟ್ ಟೈಮ್ ಥರನೇ ಈ ಸಲನೂ ಯಾಮಾರಿದ್ರಾ ಅಂತ ಕ್ವಿಕ್ಕಾಗಿ ಒಂದು ರೌಂಡ್ ನೋಡ್ಕೊಬರೋಣ ಬನ್ನಿ. ಓಕೆ, ಸೊ ಫಸ್ಟ್ ಆರ್ ಸಿ ಬಿ ಬ್ಯಾಟಿಂಗ್ ಲೈನಪ್. ಸೊ ಬ್ಯಾಟಿಂಗ್ ಲೈನಪ್ ಹೇಗಿದೆ, ಆಲ್ರೌಂಡರ್ ಲೈನಪ್ ಹೇಗಿದೆ, ಬೌಲಿಂಗ್ ಲೈನಪ್ ಹೇಗಿದೆ, ಈ ಸಲ ಕ್ಯಾಪ್ಟನ್ ಯಾರಾಗ್ಬೋದು, ಆ್ಯಂಡ್ ಈ ಸಲ ಇಂಪ್ಯಾಕ್ಟ್ ಪ್ಲೇಯರ್ ಲಿಸ್ಟಲ್ಲಿ ಯಾರಿದ್ದಾರೆ, ಬ್ಯಾಟಿಂಗ್ ಸೈಡ್ ಬಂದಾಗ ಯಾರು ಬರ್ತಾರೆ, ಬೌಲಿಂಗ್ ಸೈಡ್ ಬಂದಾಗ ಯಾರು ಬರ್ತಾರೆ, ಅದನ್ನು ಸ್ವಲ್ಪ ಅನಲೈಸ್ ಮಾಡೋಣ. ಓಕೆ, ಸೊ ಲೆಟ್ಸ್ ಸ್ಟಾರ್ಟ್ ವಿತ್ ಬ್ಯಾಟಿಂಗ್ ಲೈನಪ್. ಸೊ ಬ್ಯಾಟಿಂಗ್ ಲೈನಪ್ಪಲ್ಲಿ ನಮಗಿರೋ ಆಪ್ಷನ್ಸು ವಿರಾಟ್, ರಜತ್, ಸಾಲ್ಟ್ಫಿಲ್, ಪಡಿಕಲ್ ಆ್ಯಂಡ್ ಜಿತೇಶ್ ಶರ್ಮಾ. ಸೊ ಇದರಲ್ಲಿ ಕೊಹ್ಲಿಯವ್ರ ಬಗ್ಗೆ ಹೇಳ್ಬೇಕಂದ್ರೆ ಐ ಥಿಂಕ್ ವಿ ಆಲ್ ನೋ ಇಟ್. ಐ ಥಿಂಕ್ ಈಸ್ ದ ಮೋಸ್ಟ್ ಲಾಯಲ್ ಪ್ಲೇಯರ್ ಟು ಆರ್ ಸಿ ಬಿ. ಸೊ ಫ್ರಮ್ ಡೇ ಒನ್ ಅವ್ರು ಆರ್ ಸಿ ಬಿ ಜೊತೆ ಆಟಾಡ್ತಾ ಇದ್ದಾರೆ. ಮತ್ತು ಅವ್ರಿಗಿರೋ ಅಗ್ರೆಷನ್, ಆ ಡೆಡಿಕೇಶನ್, ಐ ಥಿಂಕ್ ಇದುವರೆಗೂ ನಾನು ಬಿಡೆನ್ ಬಿಟ್ಟರೆ ಐ ಥಿಂಕ್ ನಾವು ಬೇರೆ ಯಾವ ಪ್ಲೇಯರಲ್ಲೂ ಆ ಥರ ಅಗ್ರೆಷನ್, ಡೆಡಿಕೇಶನ್ ನೋಡಿರೋಕ್ಕೆ ಚಾನ್ಸೇ ಇಲ್ಲ. ಸೊ ಕೊಹ್ಲಿಯವರು ಮೋಸ್ಟ್ ವ್ಯಾಲ್ಯೂಬಲ್ ಪ್ಲೇಯರ್ ಆರ್ ಸಿ ಬಿಗೆ ಅಂದರೆ ತಪ್ಪಾಗೋಕ್ಕೆ ಚಾನ್ಸೇ ಇಲ್ಲ. ಸೊ ಇವಾಗಿರೋ ಬ್ಯಾಟಿಂಗ್ ಲೈನಪ್ಪಲ್ಲಿ ವಿರಾಟ್ ಕೊಹ್ಲಿಯವರು ಸಾಲ್ಟ್ಫಿಲ್ ಮತ್ತು ದೇವದತ್ ಪಡಿಕ್ಕಲ್ ಜೊತೆ ಬ್ಯಾಟಿಂಗ್ ಲೈನಪ್ ಓಪನ್ ಮಾಡಿದ್ರೆ ಒಳ್ಳೆ ಕಾಂಬಿನೇಷನ್ ಅನ್ಸುತ್ತೆ. ಬಿಕಾಸ್ ಪಡಿಕ್ಕಲ್ ಜೊತೆ ಆದರೆ ಲೆಫ್ಟ್ ಆ್ಯಂಡ್ ರೈಟ್ ಕಾಂಬಿನೇಷನ್, ಇಟ್ಸ್ ಎ ಗುಡ್ ಒನ್. ಸಾಲ್ಟ್ ಜೊತೆ ಆದರೆ ಬೋತ್ ಆರ್ ಲೈಕ್ ವೆರಿ ಅಗ್ರೆಸಿವ್ ಪ್ಲೇಯರ್. ಸೊ ಕೊಹ್ಲಿ ಅವರು ಸ್ಟ್ರೈಕ್ನ ರೊಟೇಟ್ ಮಾಡಿದ್ರೆ ಸಾಲ್ಟ್, ಐ ಥಿಂಕ್ ವಿ ಆಲ್ ನೋ ದಟ್, ಒಳ್ಳೆ ಬಿಗ್ ಹಿಟ್ಟರ್ ಅವರು. ಸೊ ಬಾಲ್ನ ಸಿಗದಿರೋ ಥರ ಸಿಕ್ಸ್ ಪೌಂಡಿಗೆ ಆರಿಸುವಂಥ ಎಬಿಲಿಟಿ ಇರೋ ಪ್ಲೇಯರು. ಸೊ ಇದ್ರ ಜೊತೆಗೆ ರಜತ್ ಮತ್ತು ಜಿತೇಶ್ ಶರ್ಮಾ ಒನ್ ಡೌನ್ ಅಥವಾ ಸೆಕೆಂಡ್ ಡೌನ್ ಬರ್ಬೋದು. ಸೊ ಅದು ಒಂಥರ ಗುಡ್ ಆರ್ಡರ್ ಅನಿಸುತ್ತೆ. ಬಿಕಾಸ್ ರಜತ್ ಐ ಥಿಂಕ್ ಈ ವಿಲ್ ರೊಟೇಟ್ ದ ಸ್ಟ್ರೈಕ್ ಆ್ಯಂಡ್ ತುಂಬ ಲಾಂಗ್ ಟರ್ಮ್ವರೆಗೆ ಪ್ಲೇ ಮಾಡೋ ಎಬಿಲಿಟಿ ಇದೆ. ಜಿತೇಶ್ ಶರ್ಮಾ ಕೂಡ ಲೈಕ್ ವೆರಿ ಗುಡ್ ಹಿಟ್ಟರ್. ಹಂಗೆ ಇನ್ನಿಂಗ್ಸ್ನ ಎಲ್ಲರೂ ಸ್ವಲ್ಪ ಹೋಲ್ಡ್ ಮಾಡಿ ಕಂಟಿನ್ಯೂ ಮಾಡಬೇಕು ಬಂದಾಗ ಇಲ್ಲಿ ಆರಾಮಾಗಿ ಅದನ್ನು ಮ್ಯಾನೇಜ್ ಮಾಡ್ತಾರೆ. ಸೊ ಓವರಾಲ್ ಬ್ಯಾಟಿಂಗ್ ಲೈನಪ್ ಅಂತ ಬಂದಾಗ ಇಟ್ ಈಸ್ ವೆರಿ ಗುಡ್ ಆ್ಯಂಡ್ ಡೀಸೆಂಟ್ ಅಂತ ಹೇಳ್ಬೋದು. ಒಳ್ಳೆ ಎನರ್ಜಿ ಆ್ಯಂಡ್ ಬ್ಯಾಟಿಂಗ್ ಲೈನಪ್ ಅಂತೂ ಇದೆ. ಬಟ್ ಇವ್ರ ಕಾಂಬಿನೇಷನು ಎಷ್ಟರ ಮಟ್ಟಿಗೆ ಆರ್ ಸಿ ಬಿ ಟೀಮ್ಗೆ ವರ್ಕ್ ಆಗುತ್ತೆ ಅಂತ ಅನ್ನೋದನ್ನ ಸ್ವಲ್ಪ ಮ್ಯಾಚ್ ಶುರುವರೆಗೂ ನಾವು ಕಾಯ್ದು ನೋಡಬೇಕು. ಸೊ ಸೆಕೆಂಡ್ ಪಾರ್ಟ್ ಈಸ್ ಆಲ್ರೌಂಡರ್ ಕ್ಯಾಟಗರಿ. ಸೊ ಇದರಲ್ಲಿ ಐ ಥಿಂಕ್ ಈ ಸಲ ಒಳ್ಳೆ ಆಲ್ರೌಂಡರ್ ಲೈನಪ್ ಇದೆ ಅಂತ ಹೇಳ್ಬೋದು. ಲಿವಿಂಗ್ಸ್ಟನ್, ಕ್ರುನಾಲ್, ಟೀಮ್ ಡೇವಿಡ್, ಸ್ವಪ್ನಿಲ್, ರೊಮಾರಿಯೋ ಶೆಪರ್ಡ್, ಇದು ಒಂಥರ ಬೆಸ್ಟ್ ಕಾಂಬಿನೇಷನ್ ಆಲ್ರೌಂಡರು. ಮತ್ತು ಮಿಡಲ್ ಆರ್ಡರ್ ಅಂತೂ ಒಳ್ಳೆ ಸ್ಟೇಬಲ್ ಆಗಿದೆ ಈ ಸಲ ಅಂತ ಹೇಳ್ಬೋದು. ಯಾವುದೇ ಸಿಚುವೇಶನ್ ಇದ್ದರೂ ಅದನ್ನು ಆರಾಮಾಗಿ ಮ್ಯಾನೇಜ್ ಮಾಡಿಕೊಂಡು ಮ್ಯಾಚನ್ನ ವಿನ್ನಿಂಗ್ ಮೂಮೆಂಟ್ವರೆಗೆ ಆರಾಮಾಗಿ ತಗೊಂಡೋಗುವಂಥ ಎಬಿಲಿಟಿ ಇರೋ ಪ್ಲೇಯರ್ಸ್ ಇವರು. ಸೊ ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ ಈ ಸಲ ಆಲ್ರೌಂಡ್ ಕ್ಯಾಟಗರಿ ಇದು ಒಂಥರ ಬೆಸ್ಟು ಆರ್ಡರ್ ಅಂತ ಹೇಳ್ಬೋದು. ಕ್ರುನಾಲ್ ಯಾವುದೇ ಟೈಮಲ್ಲಿ ಅವ್ರ ಕಡೆ ಬೌಲಿಂಗಿಂದನೂ ಅಥವಾ ಬ್ಯಾಟಿಂಗ್ ಕಡೆಯಿಂದನೂ ಒಳ್ಳೆ ಸಪೋರ್ಟ್ ಅಂತೂ ಅವ್ರ ಕಡೆಯಿಂದ ಇದ್ದೇ ಇರುತ್ತೆ. ಇನ್ನು ಡೇವಿಡ್ ಅಂತೂ ಕೇಳೋಂಗೇ ಇಲ್ಲ. ಸೊ ಮ್ಯಾಚ್ ವಿನ್ನಿಂಗ್ ಯಾವುದೇ ಸಿಚುವೇಶನ್ ಇದ್ದರೂ ಯಾವ ಮ್ಯಾಚ್ನ ಟರ್ನ್ ಮಾಡೋವಂಥ ಎಬಿಲಿಟಿ ಇದೆ. ಹಂಗೆ ಲಿವಿಂಗ್ಸ್ಟನ್ ಕೂಡ ಹೌದು, ಯಾವುದೇ ಸಿಚುವೇಶನ್ ಇದ್ದರೂ ಅದನ್ನು ವಿನ್ನಿಂಗ್ ಮೂಮೆಂಟ್ವರೆಗೂ ತೊಗೊಂಡೋಗುವಂಥ ಎಬಿಲಿಟಿ ಇರೋ ಪ್ಲೇಯರ್ಸು. ಸೊ ಐ ಥಿಂಕ್ ಈ ಸಲ ಮಿಡಲ್ ಆರ್ಡರ್ ಲುಕ್ಸ್ ವೆರಿ ಗುಡ್ ಆ್ಯಂಡ್ ವೆರಿ ಸ್ಪೋರ್ಟಿವ್. ಸೊ ಇಷ್ಟು ಆಲ್ರೌಂಡರ್ ಪ್ಲೇಯರ್ಸಲ್ಲಿ ಟೀಮ್ ಮ್ಯಾನೇಜ್ಮೆಂಟು ಯಾವ ಪ್ಲೇಯರ್ಸ್ನ ಸೆಲೆಕ್ಟ್ ಮಾಡ್ತಾರೆ ಆ್ಯಂಡ್ ಇವ್ರ ಕಾಂಬಿನೇಷನ್ ಹೆಂಗೆ ವರ್ಕ್ ಆಗುತ್ತೆ, ಸೊ ಅದ್ರ ಬೇಸ್ ಮೇಲೆ ಟೀಮ್ಗೆ ಇದೊಂಥರ ಗ್ರೇಟ್ ಹೆಲ್ಪ್ ಆಗುತ್ತೆ. ಸೊ ಟೀಮ್ ಮ್ಯಾನೇಜ್ಮೆಂಟು ಇದ್ರ ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ಆಲ್ರೌಂಡರ್ ಬಗ್ಗೆ ವರ್ಕ್ ಮಾಡೋದು. ಯಾಕಂದರೆ ಎಲ್ಲರೂ ಒಳ್ಳೆ ಪ್ಲೇಯರ್ಸ್ ಇರೋದು. ಸೊ ಅವರು ಆ ಫಾರ್ಮಲ್ಲಿ ಇದ್ದಾರೆ ನೋಡಿಕೊಂಡು ಅದನ್ನು ಬೆಸ್ಟ್ ಪ್ಲೇಯರ್ಸ್ನ ಸೆಲೆಕ್ಟ್ ಮಾಡಿದ್ರೆ ಖಂಡಿತ ಎಲ್ಲರೂ ಕೂಡ ಅಲ್ಲಿರೋದೇ ಮ್ಯಾಚ್ ವಿನ್ನಿಂಗ್ ಪ್ಲೇಯರ್ಸ್. ಸೊ ದ ಥರ್ಡ್ ಪಾರ್ಟ್ ಈಸ್ ಬೌಲಿಂಗ್ ಲೈನಪ್. ಐ ಥಿಂಕ್ ಈ ಸಲ ಅಂತೂ ಆರ್ ಸಿ ಬಿ ಅವರು ತುಂಬ ತಲೆ ಓಡಿಸಿ ಬೌಲಿಂಗ್ ಲೈನಪ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಅಂತ ನನಗಂತೂ ಅನ್ನಿಸ್ತದೆ. ಬಿಕಾಸ್ ಲಾಸ್ಟ್ ಇಯರ್ಲ್ಲ ಕಂಪೇರ್ ಮಾಡಿದ್ರೆ ಬ್ಯಾಟಿಂಗ್ ಲೈನಪ್ ತುಂಬ ಮಾಸಾಗಿರೋದು, ತುಂಬ ಹೆವಿ ಹೆಡ್ ವೇಟ್ ಇರೋಂಥ ಪ್ಲೇಯರ್ಸ್ ಇರೋರು, ಒಳ್ಳೆ ಸೂಪರ್ ಸ್ಟಾರ್ ಪ್ಲೇಯರ್ಸ್ ಇರ್ತಾಯಿದ್ರು. ಬಟ್ ವೆನ್ ಬೌಲಿಂಗ್ ಅಂತ ಬಂದಾಗ ತುಂಬ ವೀಕ್ ಇರೋದು, ಎಲ್ಲೋ ಒಂದು ಕಡೆ ನೀವು ಒಳ್ಳೆ ಸೂಪರ್ ಸ್ಟಾರ್ ಬೌಲರ್ ಆಗಿದ್ರು ಕೂಡ ಲೈಕ್ ಮಿಚೆಲ್ ಸ್ಟಾರ್ಕ್ ಅವರೆಲ್ಲ ಬಂದರೂ ಆರ್ ಸಿ ಬಿಲಿ ಕ್ಲಿಕ್ ಆಗೋಕ್ಕಾಗಿಲ್ಲ. ಬಿಕಾಸ್ ಆಫ್ ದ ಪೇಸ್ ಆ್ಯಂಡ್ ದ ಸ್ವಿಂಗ್ ಮತ್ತು ಸ್ಲೋವರ್ ಫೇಸ್, ಈ ಮೂರನ್ನು ಕಂಟ್ರೋಲ್ ಮಾಡಿಕೊಂಡು ಮ್ಯಾನೇಜ್ ಮಾಡುವಂಥ ಬೌಲರ್ಸ್ ಬೇಕಾಗಿತ್ತು. ಬಟ್ ಐ ಥಿಂಕ್ ಈ ಸಲ ಅದ್ರ ಬಗ್ಗೆ ತುಂಬ ವರ್ಕ್ ಮಾಡಿಬಿಟ್ಟು ಹೆಝಲ್ವುಡ್, ಭುವನೇಶ್ ಆ್ಯಂಡ್ ಯಶ್, ಐ ಥಿಂಕ್ ಮೂರು ಒಳ್ಳೆ ಬೆಸ್ಟ್ ಕಾಂಬಿನೇಷನ್ನು ಸ್ವಿಂಗ್ಗೆ ಮತ್ತು ಪೇಸ್ಗೆ. ಮೂರು ಜನಕ್ಕೂ ಸ್ವಿಂಗ್ ಜೊತೆ ಮತ್ತು ಒಳ್ಳೆ ಪೇಸ್ ಬಿಟ್ಟು ಸೊ ಆರಾಮಾಗಿ ಬ್ಯಾಟ್ಸ್ಮನ್ನ ಕಂಟ್ರೋಲ್ ಮಾಡುವಂಥ ಎಬಿಲಿಟಿ ಇರೋ ಬೌಲರ್ಸ್. ಸೊ ಇವ್ರ ಜೊತೆಗೆ ಬೌಲಿಂಗ್ ಲೈನಪ್ಪಲ್ಲಿ ಈ ಸಲ ಶ್ರೇಯಸ್ ಶರ್ಮಾ ಇದ್ದಾರೆ. ಸೊ ಐ ಥಿಂಕ್ ಅವ್ರ ಬಗ್ಗೆ ನೀವು ಗೊತ್ತು, ಲಾಸ್ಟು ಆರ್ ಸಿ ಬಿ ಮ್ಯಾಚಲ್ಲಿ ಯಾವ ಥರ ಆರ್ ಸಿ ಬಿ ವಿಕೆಟ್ಗಳನ್ನ ಎತ್ತಿದ್ರು. ಐ ಥಿಂಕ್ ಅವ್ರ ಸ್ಪಿನ್ದು ವೇರಿಯೇಷನ್ಸ್ ಹೆಂಗಿರುತ್ತೆ,
ಎಷ್ಟು ಸ್ಪಿನ್ನಾಗಿ ಬಾಲು ಸ್ಪೀಡಾಗಿ ಬಂದು ವಿಕೆಟಿಗೆ ಬೀಳುತ್ತೆ ಅಂತ ಗೊತ್ತು. ಐ ಥಿಂಕ್ ರೋಹಿತ್ ಶರ್ಮಾ ಅವರು ಐ ಥಿಂಕ್ ಇಟ್ಸ್ ಎ ವೆರಿ ಗುಡ್ ಪಿಕ್ ಅನಿಸುತ್ತೆ. ಸೊ ಅದ್ರ ಜೊತೆಗೆ ಟೀಮ್ನ ಬ್ಯಾಲೆನ್ಸ್ ಮಾಡೋಕ್ಕೆ ನಮ್ಮ ಕೃಣಾಲ್ ಪಾಂಡ್ಯ ಅವ್ರ ಸಪೋರ್ಟ್ ಇದೆ, ಆಲ್ರೌಂಡರ್. ಮತ್ತು ಟೀಮ್ ಡೇವಿಡು ಮತ್ತು ಲಿವಿಂಗ್ಸ್ಟನ್ ಕಡೆಯಿಂದನೂ ಒಳ್ಳೆ ಬೌಲಿಂಗ್ ಲೈನಪ್ ಇದೆ. ಐ ಥಿಂಕ್ ಈ ಸಲ ಬೌಲಿಂಗ್ ಲೈನಪ್ಪಲ್ಲಿ RCB ತುಂಬ ಬೆಸ್ಟ್ ಆಗಿದೆ. ಸೊ ಇವ್ರ ಕಾಂಬಿನೇಷನ್ ಎಲ್ಲ ಎಷ್ಟು ಮಟ್ಟಿಗೆ ವರ್ಕ್ ಆಗುತ್ತೆ, ಸೊ ಯಾವ ಥರ ಟೀಮ್ ಮ್ಯಾನೇಜ್ಮೆಂಟ್ ಇವನ್ನ ಸ್ಟ್ರಾಟಜಿ ಮಾಡಿ ಪ್ಲ್ಯಾನ್ ಮಾಡುತ್ತೆ ಅನ್ನೋದು ಈಗ ಇಂಟ್ರೆಸ್ಟಿಂಗ್ ಆಗಿರೋದು. ಬಟ್ ಈ ಲೈನಿಂಗ್ ಕಾಂಬಿನೇಷನ್ ಜೊತೆ ಡೆಫಿನೆಟ್ಲಿ ನಾವು ನಮ್ಮ ಸಿರಾಜ್ ಬೈನ್ ಮಿಸ್ ಮಾಡ್ಕೋತೀವಿ. ಸೊ ಸಿರಾಜ್ ಬಂದು ಎಷ್ಟೇ ಓಡಿಸ್ಕೊಂಡ್ರು ಏನೇ ಮಾಡಿದ್ರು ಯಾವುದೋ ಒಂದು ಟೈಮಲ್ಲಿ ವಿಕೆಟ್ ತೆಗೆದ್ಬಿಟ್ಟು ಇಡೀ ಮ್ಯಾಚ್ನೇ ಒಂದು ಮೂಮೆಂಟಲ್ಲಿ ಟರ್ನ್ ಮಾಡ್ತಾಯಿದ್ರು. ಸೊ ಬಟ್ ಡೆಫಿನೆಟ್ಲಿ ವಿ ಮಿಸ್ ಸಿರಾಜ್, ಬಟ್ ನಥಿಂಗ್ ಟು ವರಿ. ಸೊ ಸಮ್ಟೈಮ್ಸ್ ನಾವು ಪ್ರಾಕ್ಟಿಕಲ್ಗೂ ಥಿಂಕ್ ಮಾಡಬೇಕಾಗತ್ತೆ. ಸ್ವಲ್ಪ ಚೇಂಜಸ್ ಆಗಿರೋದ್ರಿಂದ ಟೀಮ್ಗೂ ಏನಾದರೂ ಇದು ಹೊಸ ಅಧ್ಯಾಯ ಶುರುವಾಗುತ್ತಾ ನೋಡೋಣ. ಸೊ ಪ್ರಾಬಬಲಿ ಕ್ಯಾಪ್ಟನ್ ಮೋಸ್ಟ್ಲಿ ಈ ಸಲ ರಜತ್ ಆಗ್ಬೋದು ಅಂತ ನಂಗಂತೂ ಅನ್ನಿಸ್ತಾ ಇದೆ. ಬಿಕಾಸ್ ವಿರಾಟ್ ಕೊಹ್ಲಿಯವರು ಆಲ್ರೆಡಿ ಕ್ಯಾಪ್ಟನ್ಶಿಪ್ ಬೇಡ ಅಂತ ಕೊಟ್ಟಿರೋದ್ರಿಂದ, ಆ್ಯಂಡ್ ಇನ್ಯಾವರು ಬೇರೆ ಯಾವ ಪ್ಲೇಯರ್ಸು ಅಷ್ಟು ಜವಾಬ್ದಾರಿ ತೊಗೊಂಡು ಮ್ಯಾನೇಜ್ ಮಾಡೋವಂಥ ಎಬಿಲಿಟಿ ಇರೋದು ನಂಗೆ ಅನ್ನಿಸ್ತಾ ಇಲ್ಲ. ಬಟ್ ಇರೋದ್ರಲ್ಲಿ ಐ ಥಿಂಕ್ ರಜತ್ ಈಸ್ ಕೇಪಬಲ್ ಅಂತ ಅನ್ನಿಸ್ತಾ ಇದೆ. ಅವರು ಕ್ಯಾಪ್ಟನ್ಶಿಪ್ ತೊಗೊಂಡು ಚೆನ್ನಾಗಿ ಮ್ಯಾನೇಜ್ ಮಾಡಿದ್ರೆ ಹೋಪ್ಫುಲಿ ಇಂಡಿಯಾ ಟೀಮಲ್ಲಿ ಅವ್ರು ಒಳ್ಳೆ ಚಾನ್ಸ್ ಸಿಗ್ಬೋದು ಅಂತ ನಂಗಂತೂ ಅನ್ನಿಸ್ತಾ ಇದೆ. ನಿಮಗೆ ಈ ಸಲ RCBಲಿ ಯಾರು ಕ್ಯಾಪ್ಟನ್ ಆಗಬೇಕಂತ ಅನಿಸ್ತಾ ಇದೆ ಕಮೆಂಟ್ ಮಾಡಿ. ಮತ್ತೆ ವಿರಾಟ್ ಕೊಹ್ಲಿ ಆಗಬೇಕಾ ಅಥವಾ ಬೇರೆ ಯಾರಾದರೂ ಪ್ಲೇಯರ್ಸ್ ಆಗುವಂಥ ಎಬಿಲಿಟಿ ಇದೆಯಾ, ಅಥವಾ ನಿಮ್ಗೆ ಯಾರು ಇಷ್ಟ ಅಂತ ಕಮೆಂಟ್ ಮಾಡಿ. ಸೊ ಟಾಪ್ 11ಅಲ್ಲಿ ಯಾವ್ಯಾವ ಪ್ಲೇಯರ್ಸ್ ಇದ್ದರೆ ಟೀಮ್ ಒಂಥರ ಬ್ಯಾಲೆನ್ಸ್ಡ್ ಆಗಿ ವಿನ್ನಿಂಗ್ ಟೀಮ್ ಆಗಿರುತ್ತೆ ಅಂತ ನಂಗೆ ಅನಿಸುತ್ತೆ ಅಂದರೆ, ಐ ಥಿಂಕ್ ಬ್ಯಾಟಿಂಗ್ ಲೈನಪ್ಪಲ್ಲಿ ವಿರಾಟ್, ರಜತ್, ಸಾಲ್ಟ್, ಪಡಿಕಲ್, ಜಿತೇಶ್ ಶರ್ಮಾ, ಲಿವಿಂಗ್ಸ್ಟನ್, ಕೃಣಾಲ್. ಸೊ ಬೌಲಿಂಗ್ ಲೈನಪ್ಪಲ್ಲಿ ಹೆಸಲ್ವುಡ್, ಭುವನೇಶ್, ಯಶ್ ಮತ್ತು ಕೃಣಾಲ್ ಮತ್ತು ಡೇವಿಡಿಂದ ಆಫ್ಕೋರ್ಸ್ ದೇ ಆರ್ ಆಲ್ರೌಂಡ್ ಆಗಿರೋದ್ರಿಂದ ಬೌಲಿಂಗ್ ಸಪೋರ್ಟ್ ಅಂತ ಇದ್ದೇ ಇರುತ್ತೆ. ಐ ಥಿಂಕ್ ದಿಸ್ ಇಸ್ ದ ಬೆಸ್ಟ್ 11 ಕಾಂಬಿನೇಷನ್. ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬೌಲಿಂಗಲ್ಲಿ ರೋಹಿತ್ ಶರ್ಮಾ ಮತ್ತು ಬ್ಯಾಟಿಂಗಲ್ಲಿ ಜಾಕೋಬ್ ಬ್ಯಾಂತಲ್, ಸ್ವಪ್ನಿಲ್ ಸಿಂಗ್, ರೊಮರ್, ಶರ್ಫರ್ಡ್ ಇದ್ದಾರೆ. ಸೊ ಇದೊಂಥರ ಒಳ್ಳೆ ಕಾಂಬಿನೇಷನ್ ಆಗಿ ವರ್ಕ್ ಆಗುತ್ತೆ. ಸೊ ಟೀಮ್ ಮ್ಯಾನೇಜ್ಮೆಂಟು ಇದನ್ನು ಒಳ್ಳೆ ಕಾಂಬಿನೇಷನ್ಲಿಟ್ಟು ಮ್ಯಾನೇಜ್ ಮಾಡಿದ್ರೆ ಐ ಥಿಂಕ್ ದಿಸ್ ಇಸ್ ದ ಬೆಸ್ಟ್ ಟೀಮ್ ಇನ್ IPL 2025. ಸೊ ಈ ಲೈನಪ್ ನಿಮಗೆ ಬೆಸ್ಟ್ ಅನಿಸುತ್ತಾ, ಆ್ಯಂಡ್ ಯಾವ ಪ್ಲೇಯರ್ ಇರಬೇಕಿತ್ತು ಆ್ಯಂಡ್ ಯಾವ ಪ್ಲೇಯರ್ ಇರಬಾರ್ದಾಗಿತ್ತು, ಸೊ ಯಾವ ಲೈನಪ್ ಬೆಟರ್ ಆಗಿತ್ತು ನಿಮ್ಗೇನು ಅನಿಸುತ್ತೆ ಪ್ಲೀಸ್ ಕಮೆಂಟ್ ಮಾಡಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.